ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನಕರು ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಕಡೆ ಒಂದು ಮಾರುತಿ ಸುಜುಕಿ ಅವ್ರದ್ದು ಒಂದು 800 ಕಾರು ಚಿಕ್ಕದು ಸೇಲ್ಗೆ ಬಂದಿರೋದು. ಕಾರ್ ಚಿಕ್ಕದಿದ್ದರೂ ಕೂಡ ಚೊಕ್ ಐತ್ರಿ, ಅಷ್ಟು ಕಂಡೀಷನಾಗಿ ಕಾರ್ ಮಾಲೀಕರು ಇಟ್ಕೊಂಡಾರ. ಇಂಜನ್ ಕೂಡ ಇಲ್ಲಿ ತನಕ ಸೀಲ್ಡ್ ಇಂಜನ್ ಇರೋದು, ಓಲ್ಡ್ ಮಾಡಲ್ ಇದ್ದರೂ ಕೂಡ. ಮಾಡಲ್ಲು ಕೇಳೋದಾದರೆ ನೀವು 1999 ಮಾಡಲ್ಲು, ಎಂಡು 2000 ಮಾಡಲ್ ಅಂತಲೇ ಹೇಳ್ಬೋದು. ಓನರು ಆಲ್ರೆಡಿ 3 ಆಗಿರೋದು. ಈ ಗಾಡಿದು ಇದೇ ಥರ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸು ಬೇಕು ಅಂದರೆ ವೀಕ್ಷಕರೇ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಕೊನೆ ತನಕ ನೋಡಿದಾದ ಬಳಿಕ ನಿಮಗೇನಾದರೂ ಈ ಕಾರ್ ಗಾಡಿ ಬೇಕಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡೋರಿಗೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ನಿಮಗೆ ನಂಬರ್ ಕಾಣಲ್ಲ ವೀಕ್ಷಕರೇ, ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನಾವು ಈ ಗಾಡಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ಲಿಂಕು ತಂದುಬಿಟ್ಟು ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪೇ ಆಗುತ್ತೆ. ಆವಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ಫಸ್ಟ್ ಟೈಮ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ 4 ಜನಕ್ಕೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ಕಾರ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇನ್ನೇನಾದರೂ ನಿಮ್ಮದು ಕೂಡ ವೆಹಿಕಲ್ಲು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಕಡೆಯಿಂದ ಸೇಲ್ ಮಾಡಬೇಕಂತ ನೀವು ಅಂದ್ಕೊಂಡಿದ್ರೆ ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವೆಹಿಕಲ್ದು ಕೂಡ 7 8 ಫೋಟೋಸು ವಾಟ್ಸಪ್ ಸೆಂಡ್ ಮಾಡಿದ್ರೆ ಸಾಕು. ನಾವೇ ನಿಮಗೆ ಫ್ರೀ ಮಾಡ್ಕೊಂಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ಇದೇ ಥರ ನಾವು ಡೀಟೇಲ್ಸು ಕಲೆಕ್ಟ್ ಮಾಡ್ಕೊಂಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡ್ಕೋಬೇಡಿ, ಬರೀ ನಿಮ್ಮ ವೆಹಿಕಲ್ದು ಸೇಲ್ಗಿರೋದು ಫೋಟೋಸ್ ಹಾಕಿ ಸಾಕು ಅಷ್ಟೇ. ಇನ್ನು ಈ ಗಾಡಿ ಓನರು ಗಾಡಿ ಬಗ್ಗೆ ಏನು ಡೀಟೇಲ್ಸ್ ಹೇಳ್ಯಾರ ಅನ್ನೋದು ಅವ್ರು ಮಾತಾಡಿದೆ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಗೊಂದು ಚಿಕ್ಕ ಕಾರು ಮಾರುತಿ ಸುಜುಕಿ 800 ಕಳಿಸ್ಕೊಟ್ಟಿದಾರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್. ಸರ್ ಏನೈತೆ ರೀ ಮಾಡಲು ಗಾಡಿ? ಇದು 99 ಎಂಡ್ ಅದ ರೀ. 1999. ಹಾಂ, 2000 ಹಿಡ್ಕೊರಿ ಎಂಡೇ ಅದ ರೀ. ಓಕೆ, 2000 ಮಾಡಲ್ ಅಂತಲೂ ಹೇಳ್ಬೋದು. ಓಕೆ, ಎಂಡ್ ಇರೋದ್ರಿಂದ. ಹ್ಞೂ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ ತಾವು? ಓನರ್ ಸರ್ 3ನೇದವ್ರ ಹೆಸರು ಅದಾರ ಇವಾಗ. ಗಾಡಿ ತೊಗೊಳ್ಳೋ ಕಸ್ಟಮರ್ 4ನೇದವ್ರು ಆಗ್ತಾರೆ ಅಂದ್ರೆ. ಹೌದು ರೀ. ರನ್ನಿಂಗ್ ಎಲ್ಲ ಕಿಲೋಮೀಟ್ರ್ ಓಡಿರೋದು ಬಂದಾಗೈತೆ ರೀ ಸರ್, ಏನು ಚಲ್ತಿ ಐತ್ರಿ? ಕಿಲೋಮೀಟ್ರ್ ಚಲ್ತಿ ಅದ ರೀ, ರನ್ನಿಂಗ್ ಅದ. ಎಷ್ಟು ಓಡಿರ್ಬೋದು ರೀ? ಅದು ನೋಡಲಿಲ್ಲ ರೀ ಪಕ್ಕ. ಓಕೆ, ಇರಲಿ ಬಿಡ್ರಿ, ಅದೇನು ಚೆನ್ನಿನ ರನ್ನಿಂಗ್ ಇರಲಿಕ್ಕಿಲ್ಲ ಅಂತ ಅನ್ಕೊತೀನಿ. ಓಕೆನಾ? ಹ್ಞೂ ರೀ. ಟೈರ್ಗಳೆಲ್ಲ ಪರ್ಸೆಂಟೇಜು? ಟೈರ್ ಚಲೋ ಅದಾವ ಸರ್. 2-3 ಟೈರ್ ಚಲೋ. ಒಂದೇ ಟೈರ್ ಲೆಫ್ಟ್ ಸೈಡ್ದು, ಮುಂದಿದ್ದು ಲೆಫ್ಟ್ ಸೈಡ್ ಅದು, ಒಂದು ಸೈಡ್ ಟೈರ್ ಒಂದೇ ಈಗ ಸ್ವಲ್ಪ ಇದು ಸೌಂಡ್ ಐತಿ. ಓಕೆ, ಸ್ಟೆಪ್ನಿ ಐತ್ರಿ? ಐತಿ. ಓಕೆ, ಗಾಡಿ ಇಂಜನ್ ಕಂಡೀಷನ್, ಬಾಡಿ ಲೈನಪ್ ಎಲ್ಲ ಯಾವ ಥರ ಐತ್ರಿ? ಚಲೋ ಅದ ರೀ ಗಾಡಿಯಲ್ಲಿ ಏನು ಜಂಗ ತಗಡು ಕೆಟ್ಟದ್ದು ಅಂತ ಅದೇನೂ ಇಲ್ಲ. ಓಕೆ, ನೀಟ್ ಅದ ರೀ ಗಾಡಿ, ನೀಟ್ ಅದ ರೀ. ಇಂಜನ್ ಅಂತೂ ಇನ್ನೂವರೆಗೂ ಇವಾಗ ಓಲ್ಡ್ ಮಾಡಲ್ ಇದ್ರೂ ಕೂಡ ಕಂಡೀಷನ್ ಅಂತೂ ಪಕ್ಕ ಐತ್ರಿ. ಇಂಜನ್ ಇನ್ನೂ ಕೈನ ಹಚ್ಚಿಲ್ಲ ರೀ. ಮೊನ್ನೆ ನಾನು ಒಂದು ಸ್ವಲ್ಪ ಆಯಿಲ್ ಚೇಂಜ್ ಸರ್ವಿಸಿಂಗ್ ಮಾಡಿದ್ದಾರೆ ಎಲ್ಲ. ಓಕೆ, ವೆಹಿಕಲ್ ಆಕ್ಸಿಡೆಂಟ್ ಬ್ಯಾಟ್ರಿನೂ ಹೊಸ ಹಾಕ್ಸಿದ್ರಿ. ಬ್ಯಾಟ್ರಿನ ಹೊಸ ಹಾಕ್ಸಿದ್ರಿ? ಬ್ಯಾಟ್ರಿ ಹೊಸ ಹಾಕ್ಸಿದ್ರಿ. ತಮ್ಮ ಕಾರ್ ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಸಂಪೂರ್ಣವಾಗಿ ರೀಪೇಂಟು, ಗಾಡಿ ಮೇಲೆ ಕೇಸಸ್ಸು, ಈ ಥರ ಯಾವುದಾದ್ರೂ ಪ್ರಾಬ್ಲಮ್ಗಳು? ಯಾವ ಇಲ್ಲ ಸರ್. ಈಗ ರೀಪೇಂಟ್ ಆಗಿಲ್ಲ ರೀ ಇಲ್ಲಿ ತನಕ? ಇಲ್ಲ ಕಂಪ್ನಿ ಪೇಂಟ್ ರೀ. ಹೌದಾ? ಹೌದು ರೀ. ಗಾಡಿ ರನ್ನಿಂಗ್ ಆಗಿಲ್ಲ ರೀ. ಬರೀ ಇದರ ನಮ್ಗಿಂತ ಮೊದ್ಲಿನ ಪಾಲ್ಟಿ ರೀ. ಒಂದು ಸಡ್ಡಿನಾಗ ಹಚ್ತಿದ್ರು ಅವರು. ಬೆಂಗಳೂರಿಗೆ ಜಾಬ್ ಮಾಡ್ತಾರೆ ಅವರು. ಇಲ್ಲಿ ಹಬ್ಬಕ್ಕೆ ಹತ್ತ ಬಂದ್ರೆ ಅವ್ರ ಊರಿಗೆ ಜಾತ್ರೆಗೆ ಬಂದ ಗಟ್ಟ ತೆಗಿತಿದ್ರು ಅವ್ರು ಹೊರಗಡೆ. ಈ ಥರ ಮತ್ತೆ ಒಳಗೆ ಹಚ್ಚಿ ಹೋಗ್ಬಿಡೋರು ಅವರು ಬೆಂಗಳೂರಿಗೆ. ಓಕೆ, ಇವಾಗ ಅವ್ರ ಗಾಡಿ ನೀವು ತೊಗೊಂಡಿರಾ? ಅವ್ರ ಗಾಡಿ ತೊಗೊಂಡ್ರೆ ಅವ್ರ ಹೆಸರನ್ನ ಐತಿ ಇನ್ನೂರು. ಬರಾಬರಿ ರೀ. ಏನು ಕೊಡುತ್ತೆ ಮೈಲೇಜ್ ಎಲ್ಲ? ಮೈಲೇಜ್ ಒಂದು 20 ಆರಾಮ್ಸೆ 20 ಕೊಡತೈತಿ. ಓಕೆ, ಮ್ಯೂಸಿಕ್ ಸಿಸ್ಟಮ್ ರೀ? ಸಣ್ಣ ಗಾಡಿ ಆಕೈತಲ್ಲ ರೀ, 20 ಆರಾಮ್ಸೆ ಕೊಡ್ತದೆ. ಬರಾಬರಿ. ಮ್ಯೂಸಿಕ್ ಸಿಸ್ಟಮ್ ಐತ್ರಿ ಸರ್ ಗಾಡಿ ಒಳಗೆ? ಹಾಂ, ಮ್ಯೂಸಿಕ್ ಸಿಸ್ಟಮ್ ಐತ್ರಿ. ಟೇಪ್ ಅದ ರೀ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಟ್ಕೊಂತೀರಿ? ಎಫ್ ಸಿ ಇನ್ಸೂರೆನ್ಸ್? ಇಲ್ಲ ಸರ್, ಅದು ಮಾಡಿಸ್ಲಿಲ್ಲ ನಾನು. ಹಂಗೆ ಅದ ರೀ. ಓಕೆ, ಈಗ ನೀವೇನು ಮಾಡಿಸ್ಕೊಡ್ತಿರೋ ಏನು ಕಸ್ಟಮರ್ ತೊಗೊಂಡ್ರೆ ಮಾಡಿಸ್ಕೋಬೇಕು ರೀ ಅದು? ಇಲ್ಲ, ಈಗ ಹೆಂಗೆ ಹಂಗೆ ಕೊಟ್ಬಿಡ್ತೀನಿ ಸರ್. ಹೌದಾ? ಓಕೆ, ಏನು ರೇಟ್ ಹೇಳಕತ್ತೀರಿ ಸರ್ ರೇಟ್ ಗಾಡಿ? ನೋಡ್ಕೊಡು ಸರ್, ಒಂದು 55 ಹೇಳ್ತೇನೆ ರೀ. ಗಾಡಿ ನಮಗೇನು ಪ್ರಾಬ್ಲಮ್ ಇಲ್ಲ. ಅದಿನ 4 ವರ್ಷ ಇದ್ವಿ ಇಲ್ಲೇ ಇರ್ತೈತಿ. ಯಾವಾಗ ಬೇಕಾದ್ರೆ ಸುಮ್ಮನೆ ಯಾವಾಗ 2 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡೋದು ಸುಮ್ಮನೆ ಹೇಳ್ತಾರೆ. ಪೆಟ್ರೋಲ್ ಗಾಡಿ ಅಂತ ಗೊತ್ತದ ನಿಮ್ಗೆ. ಹೌದು. ಅದೇನು ಡೀಸೆಲ್ ಗತೆ ಕಿರಿಕಿರಿ ಇರಲ್ಲ. ಎಲ್ಲಿ ಬೇಕಾದ್ರೆ ನಮ್ಗೆ ಎಮರ್ಜೆನ್ಸಿ ಇದ್ದರೆ ಬೈಕ್ ಒಯ್ಕಿತ ಇದಾವೆ ಒಯ್ತೀರಿ. 2 ಇದ್ರೆ 3 ಮಂದಿ ಇದ್ವಿ ಅಂದ್ರೆ ಮನಿ ಇದೆ ಇಟ್ಕೊಂಡು ಹೇಳ್ರಿ ಸರ್. ಓಕೆ, ಈಗ ಇಟ್ಕೊಂಡ್ರೆ ಕೊಡ್ಬೇಕಂತ ಮಾಡಕತ್ತಿರಲ್ರಿ ರೇಟ್ ಏನು? ಮಕ್ಕಳು ದೊಡ್ಡ ಆಗತ್ತೆ, ಸ್ವಲ್ಪ ದೊಡ್ಡ ತೊಗೊಬೇಕು ಕೊಡಾಕತ್ತಿ. ಅದೇ ಅದೇ
ಒಂದು ರೇಟ್ ಏನೈತೆ ರೀ ನಿಮ್ಮದು ಕೊಡೋದು ನೆಗೆಶಿಬಲ್ ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ? 55 ಹೇಳ್ತೇನೆ ಸರ್, ನೋಡಿ ಹೆಚ್ಚು ಮಾಡಿ ಕೊಡೋಣ. ಅದೇ ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರಿ? ಯಾಕಂದ್ರೆ ಡಾಕ್ಯುಮೆಂಟ್ಸ್ ಬೇರೆ ಲ್ಯಾಪ್ಸ್ ಆಗಿ ಇಟ್ಕೊಂಡ್ರಿ, ಎಫ್ ಸಿ ಇನ್ಸೂರೆನ್ಸು. ಹೌದು ಸರ್. ಅದು ಒಂದು ರೇಟ್ ಏನು ಹೇಳ್ತೀರಾ ಅಂತ? ಒಂದು 50 ಮಟ ಸರ್. 50 ಮಟ ಕೊಡ್ತೀರಾ? ಕೊಟ್ಬಿಡು ನೋಡಿ. ಎಲ್ಲಿ ಗಿಳಿ ಗಳಗಳ ಬೌಡಿ ವೀಕ ಅಂಥದ್ದೇನೂ ಇಲ್ಲ. ನೀವು ಬೇಕಾದಂಗೆ ಟಾಪ್ ಹೊಡ್ಕೊತ ಹೋದ್ರೆ ಸುಮ್ಮ ಹೋಗತಿ, ಸುಮ್ಮ ಬರ್ತದೆ. ಓಕೆ ರೀ. ಲೊಕೇಶನ್ ಎಲ್ಲಿ ಐತ್ರಿ ಗಾಡಿ? ಇದು ಬಾಗಲಕೋಟೆ ಡಿಸ್ಟಿಕ್ ರೀ, ಬೆಳಗಿ ತಾಲೂಕು. ಓಕೆ. ತಮ್ಮದೇ ನಂಬರ್ ಇದೆ ಹಾಕಿರಲ್ಲ ಕಾಂಟ್ಯಾಕ್ಟು? ಹಾಂ ಇದೆ, ಒಂದು ನಂಬರ್. ಅಪ್ಡೇಟ್ ಮಾಡಿರ್ತೀವಿ ರೀ. ಆದಷ್ಟು ಬರೋ ಕಸ್ಟಮರ್ಗೆ ಇನ್ನೂ ಸ್ವಲ್ಪ ರೇಟಲ್ಲಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಮಾಡಿ ನೋಡಿ ಸರ್. ಓಕೆ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.